ಟೀನೇಜ್ ವಯಸ್ಸಿನಲ್ಲಿ ಮಕ್ಕಳಿಗೆ ಮೊಡವೆಗಳು ಬಂದಾಗ ಏನು ಮಾಡಬೇಕು, ಏನು ಮಾಡಬಾರ್ದು? ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಪ್ರೀತಿ ನಾಗರಾಜ್. ನಾನು 17 ವರ್ಷದಿಂದ ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೊಡವೆಗಳು ಟೀನೇಜ್ ಮಕ್ಕಳಿಗೆ ಬರೋದು ಬಹಳ ಸಹಜ. ಬಟ್ ನಾವು ಆ ಟೈಮ್ನಲ್ಲಿ ಕರೆಕ್ಟ್ ಬದಲಾವಣೆಗಳು ಮಾಡದೇ ಇದ್ರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಮಾರ್ಕ್ಸ್ ಆಗುತ್ತೆ, ಸ್ಕಾರ್ಸ್ ಆಗುತ್ತೆ. ಮಕ್ಕಳ ಕಾನ್ಫಿಡೆನ್ಸನ್ನು ಅದು ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ಮೊಡವೆಗಳು ಕಾಣಿಸ್ಕೊಂಡಾಗ ಏನೇನು ಮಾಡಬೇಕು? ಮೊದಲನೇದಾಗಿ ಮಕ್ಕಳಿಗೆ ನೀವು ಚಿಕ್ಕ ವಯಸ್ಸಿನಿಂದ ಈ ಕೋಲ್ಡ್ ಕ್ರೀಮ್, ಬೇಬಿ ಕ್ರೀಮ್ ಅಂತ ಕ್ರೀಮ್ಗಳನ್ನು ಯೂಸ್ ಮಾಡ್ತಾ ಇದ್ರೆ ಫಸ್ಟ್ ಅದನ್ನು ಸ್ಟಾಪ್ ಮಾಡಬೇಕು. ಈ ವಯಸ್ಸಿನಲ್ಲಿ ನಮಗೆ ಸ್ಕಿನ್ನಲ್ಲಿ ನಾರ್ಮಲ್ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಈ ಕ್ರೀಮ್ಸ್ ಯೂಸ್ ಮಾಡಿದ್ರೆ ಅದು ಪೋರ್ಸ್ ಬ್ಲಾಕ್ ಮಾಡಿ ಮೊಡವೆಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಕ್ರೀಮ್ ಸ್ಟಾಪ್ ಮಾಡಿಬಿಟ್ಟು ಜೆಲ್ ಬೇಸ್ಡ್ ಅಥವಾ ಲೈಟ್ ವೇಟ್ ಮಾಯಿಶ್ಚರೈಸರ್ಸ್ನ ಯೂಸ್ ಮಾಡೋದು ಉತ್ತಮ. ಎರಡನೇದಾಗಿ ಮುಖ ತೊಳೆಯೋಕ್ಕೆ ಸೋಪ್ಸ್ ಸ್ಟಾಪ್ ಮಾಡಿಬಿಟ್ಟು 1 to 2% ಸ್ಯಾಲಿಸಿಲಿಕ್ ಆಸಿಡ್ ಇರುವಂಥ ಫೇಸ್ ವಾಶ್ಗಳು ಯೂಸ್ ಮಾಡೋದು ಬೆಟರ್. ಇದು ನಮ್ಮ ಪೋರ್ಸಲ್ಲಿರೋ ಬ್ಲಾಕನ್ನು ತೆಗೆದುಬಿಟ್ಟು ಸ್ವಲ್ಪ ಪಿಂಪಲ್ಸ್ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮೂರನೇದಾಗಿ ಮೊಡವೆಗಳು ಬಂದಾಗ ಡಯಟ್ ಚೇಂಜಸ್ ತುಂಬ ಇಂಪಾರ್ಟೆಂಟು. ಡಯಟ್ನಲ್ಲಿ ಈ ಶುಗರ್ ಕಂಟೆಂಟ್ ಇರೋ, ಸಕ್ಕರೆ ಕಂಟೆಂಟ್ ಇರೋ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಚಾಕ್ಲೇಟ್, ಐಸ್ ಕ್ರೀಮ್, ಬೇಕರಿ ಪ್ರಾಡಕ್ಟ್ಸ್, ಫ್ಯಾಂಟಾ, ಪೆಪ್ಸಿ, ಮಿಲ್ಕ್ ಶೇಕ್, ಜ್ಯೂಸ್ ಅಂತ ಸಕ್ಕರೆ ಜಾಸ್ತಿ ಇರೋ ಅಂಶನ ಕಡಿಮೆ ಮಾಡಬೇಕು. ಈ ಸಕ್ಕರೆ ಇರೋ ಅಂಶ ನಮಗೆ ಪಿಂಪಲ್ಸನ್ನು ಜಾಸ್ತಿ ಮಾಡುತ್ತೆ ಅಂತ ಮೆಡಿಕಲಿ ಪ್ರೂವನ್ ಆಗಿದೆ. ಇನ್ನೊಂದು ಅಂಶ ಏನು ಕಡಿಮೆ ಮಾಡಬೇಕಾದ್ರೆ ಹಾಲು ಮತ್ತು ಹಾಲಿನ ಅಂಶಗಳು, ಈ ಪನ್ನೀರ್, ಚೀಸ್ ಅಂತ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಈ ಮೊಡವೆಗಳು ಬಂದಾಗ ಏನೇನು ಮಾಡಬಾರ್ದು ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಮೊಡವೆಗಳು ಬಂದಾಗ ಪದೇ ಪದೇ ಮುಖನ ಮುಟ್ಕೋಬಾರ್ದು. ಒಂದೊಂದು ಮಕ್ಕಳು ನಾನು ನೋಡಿದ್ದೀನಿ ಆ ಪಿಂಪಲ್ಸನ್ನು ಬರ್ಸ್ಟ್ ಮಾಡೋದು, ಅದನ್ನು ಸ್ಕ್ರ್ಯಾಚ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಆ ಥರ ಮಾಡಿದ್ರೆ ಆ ಪಿಂಪಲ್ಸ್ ಎಲ್ಲ ಮಾರ್ಕ್ಸು, ಸ್ಕಾರ್ಸ್ ಆಗೋದು ಜಾಸ್ತಿ. ಎರಡನೇದಾಗಿ ಈ ಫೇಸ್ ಸ್ಕ್ರಬ್ಸ್ ಅಂತ ಏನು ಹೇಳ್ತೀವಿ, ಈ ಮಾರ್ಕೆಟ್ನಲ್ಲಿ ತುಂಬ ಸಿಗುತ್ತೆ. ಆಪ್ರಿಕಾಟ್ ಸ್ಕ್ರಬ್, ವಾಲ್ನಟ್ ಸ್ಕ್ರಬ್ ಅಂಥದ್ದನ್ನು ಯೂಸ್ ಮಾಡಲೇಬಾರ್ದು. ಈ ಸ್ಕ್ರಬ್ಸ್ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನಲ್ಲಿರೋ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗಿ ಮೊಡವೆಗಳು ಜಾಸ್ತಿ ಆಗುತ್ತೆ. ಮೂರನೇದಾಗಿ ಮನೆ ಮದ್ದು, ಈ ಬೇವಿನ ಎಲೆ, ನಿಂಬೆ ರಸ, ಹಾಲಿನ ಕೆನೆ ಅಂಥ ಪದಾರ್ಥಗಳನ್ನು ಯೂಸ್ ಮಾಡಬಾರ್ದು. ಅದೆಲ್ಲ ಇಟ್ಟರೆ ಪಿಂಪಲ್ಸ್ ಇರಬೇಕಾದ್ರೆ ಜಾಸ್ತಿ ಆಗೋ ಚಾನ್ಸಸ್ಸು, ಆಮೇಲೆ ಇರಿಟೇಷನ್ ಆಗೋ ಚಾನ್ಸಸ್ಸು ಯಾವಾಗಲೂ ಇರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಈ ಪಿಂಪಲ್ಸ್ ಸ್ಟಾರ್ಟ್ ಆದಾಗಲೇ ಒಂದು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ. ಈ ಪಿಂಪಲ್ಸ್ ಹೇಗೂ ಈ ಟೀನೇಜ್ ಇಯರ್ಸಲ್ಲಿ ಬರುತ್ತೆ ಹೋಗುತ್ತೆ, ಅದಕ್ಕೇನು ಟ್ರೀಟ್ಮೆಂಟ್ ಬೇಡ ಆ ಥರ ಯೋಚನೆ ಮಾಡಬಾರ್ದು. ಈ ಪಿಂಪಲ್ಸ್ ಹಾಗೆ ಬಿಟ್ಟರೆ ಅದು ಮಾರ್ಕ್ಸ್ ಆಗೋದು, ಸ್ಕಾರ್ಸ್ ಆಗೋದು ಅದೆಲ್ಲ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅದು ಮಕ್ಕಳು ಕಾನ್ಫಿಡೆನ್ಸನ್ನು ಎಫೆಕ್ಟ್ ಮಾಡೋಕ್ಕೆ ಶುರುವಾಗುತ್ತೆ. ಸೊ ಮೊಡವೆಗಳು ಬಂದ ತಕ್ಷಣ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಯಾವಾಗಲೂ ಉತ್ತಮ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.